ಬೆಳಗಾವಿಯಲ್ಲಿ ಪರಿಸ್ಥಿತಿ ಸೇಮ್ ಇದೇ ಮುಂದುವರಿತಾ ಇದೆ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಲ್ಲಿ. ಮನೆ ಅಥವಾ ಗೃಹ ಬಳಕೆ ಸಿಲಿಂಡರ್ಗಿಂತ ಆಟೋ ಗ್ಯಾಸ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಗ್ಯಾಸ್ ಬುಕ್ ಮುಂದೆ ನೂರಾರು ಆಟೋಗಳು ಕ್ಯೂ ನಿಂತಿವೆ. ದರ ಏರಿಕೆಯಿಂದ ಡಬಲ್ ಶಾಕ್ ಆದಿದೆ ಅವರಿಗೆ. ಗ್ಯಾಸ್ ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. 2 ದಿನಗಳಿಂದ ಆಟೋಗಳಿಗೆ ಗ್ಯಾಸ್ ಸಿಗದೆ ಡ್ರೈವರ್ಸ್ಗಳು ಪರದಾಡ್ತಾ ಇದ್ದಾರೆ. 2-3 ಗಂಟೆ ಕ್ಯೂ ನಿಂತು ಆಮೇಲೆ ಅವರ ಆಟೋ ಗ್ಯಾಸನ್ನು ಹಾಕಿಸ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಇದೆ. ಅದ್ರ ಜೊತೆಗೆ ಏಕಾಏಕಿ ಗ್ಯಾಸ್ ದರ ಜಾಸ್ತಿ ಮಾಡ್ತಾ ಇದ್ದಾರೆ. ಹೆಂಗೆ ಜೀವನ ಮಾಡೋದು ನಾವು ಹಿಂಗಂತ ಸರ್ಕಾರದ ವಿರುದ್ಧ ಆಟೋ ಡ್ರೈವರ್ಸ್ಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಹಾಗೂ ಅಮೆರಿಕ ಮಧ್ಯೆ ಈಗ ಸದ್ಯ ಏನು ನಡೀತಾ ಇರ್ತಕ್ಕಂಥ ಯುದ್ಧ ಸಾಕಷ್ಟು ಏನು ಎಫೆಕ್ಟ್ ಗಳನ್ನ ನೀಡ್ತಾ ಇರ್ತಕ್ಕಂಥದ್ದು. ಯುದ್ಧ ಈಗ ಕಂಟಿನ್ಯೂ ಆಗಿ ಮುಂದುವರಿತ ಹಿನ್ನೆಲೆಯಲ್ಲಿ ಸದ್ಯ ಈಗ ಆಟೋಗಳಿಗೆ ಏನು ಗ್ಯಾಸ್ ಏನು ಇದೆ ಅದು ಸಾಕಷ್ಟು ಕೊರತೆ ಉಂಟಾಗುತ್ತೆ. ಹಾಗಾಗಿ ನಾವು ಬೆಳಗಾವಿಯ ಒಂದು ಗೋ ಗ್ಯಾಸ್ ಪೆಟ್ರೋಲ್ ಬಂಕ್ ಮುಂದೆ ಇದ್ದೀವಿ. ಇದು ಏನು ಸಾಕಷ್ಟು ಏನು ಆಟೋಗಳು ಲೈನ್ ಹಚ್ಚಿ ನಿಂತಿರ್ತಕ್ಕಂಥದ್ದು. ಕಳೆದ 2 ಗಂಟೆಗಳ ಕಾಲ ಆಟೋಗಳು ಕೂಡ ಸಾಕಷ್ಟು ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾವೆ. ಯಾಕಂತಂದ್ರೆ ಈ ಬೆಳಗಾವಿ ನಗರದಲ್ಲಿ ಇರುವ ಪ್ರತಿಯೊಂದು ಏನು LPG ಅಂದ್ರೆ ಆಟೋಗಳಿಗೆ ಹಾಕಿರ್ತಕ್ಕಂಥ ಗ್ಯಾಸ್ ಏನಿದೆ ಇದೆಲ್ಲ ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಮತ್ತೆ ಏನು ಇಂಡೆಟ್ ತರಿಸ್ಕೊಂಡು ಗ್ಯಾಸ್ ಅನ್ನ ಸಪ್ಲೈ ಮಾಡ್ಕೊಳ್ಳಿಕ್ಕೂ ಕೂಡ ಮಾಲೀಕರು ಮುಂದಾಗಿರ್ತಕ್ಕಂಥ. ಆದ್ರೆ ಸರಿಯಾದ ಸಮಯಕ್ಕೆ ಅವ್ರಿಗೂ ಕೂಡ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಸದ್ಯ ಈಗ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಏನು ಆಟೋಗಳು ಏನು ಗ್ಯಾಸ್ ಹಾಕೊಳ್ಳಿಸ್ಕೊಂಡು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ನೋಡ್ತಾ ಇರಬಹುದು ಇದು ಬೆಳಗಾವಿ ನಗರದ ಹೃದಯ ಭಾಗ ಇರತಕ್ಕಂಥ RTO ಸರ್ಕಲ್. ಇಲ್ಲಿಂದ ಏನು DC ಕಚೇರಿಗೆ ಹೋಗುವಂತ ಮೇನ್ ರೋಡ್ ಹೋಗಿತ್ತು. ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ವರೆಗೂ ಕೂಡ ಏನು ಆಟೋಗಳು ನಿಂತಿರ್ತಕ್ಕಂಥದ್ದು. ಸದ್ಯ ದರವೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಆ ದರ ಹೆಚ್ಚಾಗಿದ್ರು ಕೂಡ ಸಾಕಷ್ಟು ತೊಂದರೆನೂ ಕೂಡ ಆಟೋ ಚಾಲಕರು ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ. ಹಾಗಾಗಿ ನಮ್ಮ ಜೊತೆ ಇಲ್ಲ ಆಟೋ ಚಾಲಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಎಷ್ಟೊತ್ತಾಯ್ತು ನೀವು ನಿಂತು? 2 ತಾಸ ಸರ್, 2 ತಾಸ ಮಳೆ ಹಚ್ಚಿ 2 ತಾಸು ಎಲ್ಲಿ ಸಿಗ್ತಾ ಇಲ್ಲ? ಇಲ್ಲ ಸರ್, ಎಲ್ಲಿಯೂ ಸಿಗ್ತಾ ಇಲ್ಲ ಸರ್. ಈಗ ಬೆಳಗಾವಿ ನಗರದಲ್ಲಿ 3-4 ಕಡೆ ಇದಾವ. 3-4 ಕಡೆ ಅಷ್ಟು ಕೂಡ ಬಂದ್ ಆಗ್ಯಾವ. ಎಲ್ಲ ಬಂದಿದೆ ಸರ್, ಇದು ಒಂದೇ ಚಾಲು ಇದೆ ಇವಾಗ. ಈಗ ರೇಟ್ ಕೂಡ ಹೆಚ್ಚಿಗೆ ಮಾಡಿದಾರೆ ಅಂದ್ರೆ? ಹಾ ಸರ್, ಬಾಳ ಜಂಪ್ ಆಗಿದೆ ಸರ್. ಏನ್ ಮಾಡೋದು, ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋತಾರ ಸರ್. ಮತ್ತೆ ಏನ್ ಮಾಡೋದು ನಾವು? ಅಲ್ಲ, ಹಿಂಗಾದ್ರೆ ನಿಮ್ ಜೀವನ ಮಾಡೋದು ಕಷ್ಟ ಇದೆ ಸರ್. ಮತ್ತೆ ಏನ್ ಮಾಡೋದು ಸರ್? ಆಟೋ ಚಾಲಕರು ಕೂಡ ಹೇಳಿರ್ತಕ್ಕಂಥದ್ದು ಏನೋ ಜೀವನ ಕೂಡ ಕಷ್ಟ ಮಾಡ್ತಾರೆ. ಯಾಕಂದ್ರೆ ರೇಟ್ ಕೂಡ ಜಂಪ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆ ಇಲ್ಲಿ ಬಂಕ್ ನ ಮಾಲೀಕರು ಇದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಏನ್ ಸಿಗ್ತಾ ಇದೆ ಗ್ಯಾಸ್? ಗ್ಯಾಸ್ ಐತ್ರಿ ಸರ್, ಐತ್ರಿ ಗ್ಯಾಸ್. ಸ್ವಲ್ಪ ಸಮಸ್ಯೆ ಐತ್ರಿ. ಗ್ಯಾಸ್ ಲೋಡ್ ಬರತ್ತಿಲ್ರಿ, ಅಷ್ಟೇ ರೀ. ಲೋಡ್ ಬರತ್ತಿಲ್ರಿ, ಅಲ್ಲಿ ಪ್ರಾಬ್ಲಮ್ ಐತ್ರಿ. ಆ ಸಂಬಂಧ ರೇಟ್ ಜಾಸ್ತಿ ಆಗತ್ತಲ್ಲ ರೀ. ಆ ಸಂಬಂಧ ರಿಕ್ಷಾ ಡ್ರೈವರ್ ಗ್ಯಾಸ್ ಹಾಕೋರು ಬರಾಗಿಲ್ರಿ. ಆ ಸಂಬಂಧ ಈಗ ಬೇರೆ ಬಂಕ್ಗಳೆಲ್ಲ ಬಂದ್ ಆಗಿದಾವ, ನಿಮ್ದು ಒಂದೇ ಬಂಕ್ ಇರೋದು. ನಿಮಗೂ ಕೂಡ ಸ್ಟಾಕ್ ಬರ್ತಾ ಇದೆ ಏನಿಲ್ಲ ಅಂತ? ನಮ್ ಬರತ್ತೈತ್ರಿ ಸರ್. ಹೆಂಗ ಇರ್ತೈತಿ ಸರ್, ಒಂದ್ 2 ದಿವಸ 3 ದಿವಸ ಬರತ್ತೈತಿ ಲೋಡ್. ಅದೇ ಸಮಸ್ಯೆ ಐತ್ರಿ. ಗ್ಯಾಸ್ ರೇಟ್ ಜಾಸ್ತಿ ಆಗತ್ತಲ್ಲ, ಆ ಸಂಬಂಧ ಲೋಡ್ ಬರತ್ತಿಲ್ರಿ. ಎಲ್ಲರಿಗೆ ಹಾಕಿಸಿ ಕೊಳಿಸ್ತಾ ಇದ್ರಿ? ಎಲ್ಲಾರ್ಗಿ ಹಾಕಿಸಿ ಕೊಡತ್ತೀರಿ. ನಮಗೂ ಸಂಜೆ ಮೇಲೆ ಎಲ್ಲಾ ಖಾಲಿ ಆಗ್ತೈತ್ರಿ ಗ್ಯಾಸ್. ಇದಿಷ್ಟು ಅಂತಂದ್ರೆ ಬಂಕ್ನ ಮಾಲೀಕರು ಹೇಳಿರ್ತಕ್ಕಂಥದ್ದು. ಉಳಿದ ಎಲ್ಲವೂ ಕೂಡ ಬಂದ್ ಆಗಿರ್ತಕ್ಕಂಥದ್ದು. ನಮ್ಮದೊಂದೇ ಏನು ಬಂಕ್ ಸದ್ಯ ಆನ್ ಆಗಿರ್ತಕ್ಕಂಥದ್ದು. ಈಗ ಉಳಿದಂತ ಗ್ಯಾಸ್ ಅನ್ನ ನಾವು ಸದ್ಯ ಆಟೋಗಳಿಗೆ ತುಂಬಿಸಿ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ರೀತಿ ಸದ್ಯ ತೊಂದರೆ ಇಲ್ಲ. ಬಟ್ ಸಾಯಂಕಾಲ ಒಳಗೆ ನಮ್ದು ಕೂಡ ಮುಗಿದೋದ್ರೆ ಕೂಡ ನಾಳೆ ನಮಗೂ ಕೂಡ ಬಂಕ್ ಅನ್ನ ನಾವು ಬಂದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಹೋಗ್ತಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.